ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿ. ಸೊ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ಪ್ರತಿಯೊಂದು ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ. ಸೊ ಇನ್ನು ಇವತ್ತಿನ ಬ್ಲಾಗಲ್ಲಿ ಆ್ಯಕ್ಚುಲಿ ನನಗೆ ತುಂಬ ಜನ ಸಿಸ್ಟರ್ಸು ನನಗೆ ಕಮೆಂಟ್ ಮಾಡ್ತಾನೆ ಇದ್ದಾರೆ, ಸಿಸ್ಟರ್ ನಿಮ್ಮ ಮನೆ ಪ್ಲ್ಯಾನ್ ತೋರಿಸಿ, ನಿಮ್ಮ ಮನೆ ಹೆಂಗೆ ಬಂದಿದೆ ತೋರಿಸಿ ಅಂತ. ಆಲ್ರೆಡಿ ನಾನು ನಮ್ಮ ಮನೆಯದು ಹೊಸ ಮನೆಯದು ಒಂದ್ಸಲಿ ಹೋಮ್ ಟೂರ್ ಮಾಡಿದ್ದೀನಿ. ಬಟ್ ಆದ್ರೂ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರು ನಿಮ್ಮ ಮನೆ ಪ್ಲ್ಯಾನ್ ತೋರಿಸಿ, ನಿಮ್ಮ ಮನೆ ಹೆಂಗೆ ಕಟ್ಟಿದ್ದೀರಾ, ಎಷ್ಟು ಫ್ಲೋರ್ ಕಟ್ಟಿದ್ದೀರಾ ಅನ್ನೋದನ್ನು ಕೇಳ್ತಾನೆ ಇದ್ದಾರೆ. ಸೊ ಇವತ್ತು ನಮ್ಮ ಮನೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಳಗಡೆ ಗ್ರೌಂಡ್ ಫ್ಲೋರಿಂದನೂ ಸ್ಟಾರ್ಟ್ ಮಾಡ್ತೀನಿ. ಎಲ್ಲೆಲ್ಲಿ ಏನು ಬಂದಿದೆ, ಪ್ಲ್ಯಾನಿಂಗ್ ಎಷ್ಟಾಯಿತು ಏನು ಅಂತ ನನಗೆ ತುಂಬ ಜನ ಎನ್ಕ್ವೈರಿ ಮಾಡ್ತಾನೆ ಇದ್ದೀರಾ. ಸೊ ಹಾಗಾಗಿ ಇವತ್ತು ಕಂಪ್ಲೀಟ್ ನಮ್ಮನೆ ಹೋಮ್ ಟೂರ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ಮಾಡಬೇಕಾದ್ರೆ ಎಲ್ಲೆಲ್ಲಿ ಏನೇನಿದೆ ಅನ್ನೋದನ್ನು ನೀಟಾಗಿ ಹೇಳಿ ಸಿಸ್ಟರ್, ಯಾಕೆಂದರೆ ನಮಗೂ ಒಂದು ಐಡಿಯಾಸ್ ಬರುತ್ತೆ ಅಂತ ಹೇಳಿದ್ದಾರೆ. ಖಂಡಿತ ಇವತ್ತು ಶೇರ್ ಮಾಡ್ತೀನಿ. ಸೊ ಕೆಳಗಡೆಯಿಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲೆಲ್ಲಿ ಏನೇನಿದೆ ಅನ್ನೋದನ್ನು ಕೇಳ್ತೀನಿ. ಆ್ಯಕ್ಚುಲಿ ಗ್ರೌಂಡ್ ಫ್ಲೋರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಎಂಟ್ರೆನ್ಸ್ ಏನು ಬಂದಿದೆ ಮತ್ತು ಕೆಳಗಡೆ ಸ್ಟೇರ್ ಕೇಸ್ ಕೆಳಗಡೆ ಎಲ್ಲ ಏನೇನು ಪ್ಲ್ಯಾನಿಂಗ್ಸ್ ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಇದು ನೋಡಿ, ಇದು ಆ್ಯಕ್ಚುಲಿ ಕೆಳಗಡೆಯಿಂದ ರಿವ್ಯೂ ನಮ್ಮನೆ ಬಿಲ್ಡಿಂಗು. ಸೊ ಈ ಥರ ಕಾಣಿಸುತ್ತೆ. ಇದು ಗ್ರೌಂಡ್ ಫ್ಲೋರು, ಇದು ಬಂದು ಫಸ್ಟ್ ಫ್ಲೋರು, ಇದು ಸೆಕೆಂಡ್ ಫ್ಲೋರು, ಟಾಪಲ್ಲಿರೋದು ಥರ್ಡ್ ಫ್ಲೋರು. ಸೊ ಇನ್ನು ನಮ್ಮನೆ ಗೇಟ್ ನೋಡ್ತಿರ್ಬೋದು, ಹಿಂಗೆ ಫುಲ್ಲು ಕವರ್ ಆಗಿದೆ. ಯಾಕೆಂದರೆ ಸೇಫ್ಟಿ ಇರಲಿ, ಎಲ್ಲರೂ ಹೆಣ್ಮಕ್ಳು ಇರ್ತಾರೆ ಅಂಥೇಳಿ ಗೇಟ್ ನೋಡ್ತಾ ಇರ್ಬೋದು. ಈ ಥರ ಇದೆ. ಇನ್ನು ಇಲ್ಲಿ ಆ್ಯಕ್ಚುಲಿ ಮನೆ ಬೋರ್ಡ್ ಬಂದು ನೋಡ್ತಿರ್ಬೋದು, ಮನೆ ಮಾಡಿಸಿರೋದ್ರಿಂದ ನಾನು ಅಮ್ಮನ ಆಶೀರ್ವಾದದಿಂದ ಅಂತಲೇ ಹಾಕಿಸ್ಕೊಂಡಿದ್ದೀನಿ. ನಮ್ಮನೆ ಗೇಟ್ ಇನ್ನೂ ಕಂಪ್ಲೀಟಾಗಿ ಈ ಥರ ಆಗಿದೆ. ಇನ್ನು ಇದು ನೋಡಿ, ಲಕ್ಷ್ಮೀ ನಿಲಯ ಅನ್ನೋದು. ಸೊ ನನ್ನ ಹೆಸರೇ ಇಟ್ಕೊಂಡಿದ್ದೀನಿ. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಗೈಸ್. ಇದು ಕೆಳಗಡೆ ಮನೆ ಈ ಥರ ಇದೆ. ಆ್ಯಕ್ಚುಲಿ ಈ ಮನೆಗೆ ಲಾಸ್ಟ್ ವೀಕ್ ಅಷ್ಟೇ ಮನೆಗೆ ಬಂದಿದ್ದಾರೆ. ಮೀಟ್ರ್ ಬಾಕ್ಸ್ ಎಲ್ಲ ಇಲ್ಲಿ ಸೈಡಲ್ಲಿ ಹಿಂಗೆ ಇಕ್ಸಿದ್ದೀನಿ. ಇನ್ನು ಸೈಡಲ್ಲೆಲ್ಲ ಈ ಥರ ಪಾರ್ಟ್ ಇಟ್ಕೊಂಡಿದ್ದಾರೆ. ಕೆಳಗಡೆ ಮನೇಲಿ ಲೀಸಿಗೆ ಹಾಕ್ಸಿದ್ದೀನಿ. ಆಲ್ರೆಡಿ ನಾನು ಒಂದು ಸತಿ ಹೋಮ್ ಟೂರ್ ಮಾಡಿದಾಗ ಹಾಕಿದ್ದೀನಿ. ಇನ್ನು ಮುಂದೆಗಡೆ ಫಸ್ಟ್ ಮನೆ ಅಲ್ವಾ, ಸೊ ಯಾರ್ದು ಕಣ್ಣು ಬೀಳಬಾರ್ದು ಅಂತ ಈ ಥರ ವಿಘ್ನೇಶ್ವರಂದು ಹಾಕ್ಸಿದ್ದೀನಿ ಎಂಟ್ರೆನ್ಸ್ಗೆ. ಇನ್ನು ಫ್ರಂಟ್ ಎಲ್ಲ ನೋಡ್ತಾ ಇರ್ಬೋದು ನೀವು, ಈ ಥರ ಫುಲ್ಲು ಟೈಲ್ಸಲ್ಲಿ ಕವರ್ ಮಾಡಿಸಿದ್ದೀನಿ. ಕೆಳಗಡೆ ಬಂದು ಗ್ರಾನೈಟ್ ಹಾಕ್ಸಿದ್ದೀನಿ. ಇನ್ನು ಮುಂದೆಯಿಂದನೂ ಒಳಗಡೆಯಿಂದ ನೋಡಿ ಎಲ್ಲೂ ಓಪನ್ ಇಲ್ಲ, ಫುಲ್ಲು ಕವರ್ ಆಗಿದೆ. ಇನ್ನು ಇದು ಬಂದು ಸ್ಟೇರ್ ಕೇಸ್ ಕೆಳಗಡೆನೆ ಬೋರ್ ಒಂದು ಕೊರೆಸಿದ್ದೀವಿ. ಬೋರ್ ಸ್ಪಾಟ್ ಇಲ್ಲಿರೋದು ನೋಡ್ತಾ ಇರ್ಬೋದು ಆ್ಯಕ್ಚುಲಿ. ಇನ್ನು ಇಲ್ಲಿ ಒಂದು ಸ್ವಂತ ಬೋರ್ ಇದೆ. ಇಲ್ಲಿ ವಾಶ್ರೂಮ್ ಸ್ಟೇರ್ ಕೇಸ್ ಕೆಳಗಡೆನೆ. ಇನ್ನು ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆನೆ ನಾವು ಗ್ಯಾಸ್ ಎಲ್ಲ ಇಡೋದಕ್ಕೆ ಮಾಡಿಸಿದ್ದೀವಿ. ಸೊ 4 ಮನೆಯದೂ ಸಿಲಿಂಡ್ರು ಸ್ಪಾಟ್ ಇಲ್ಲೇ ಮಾಡ್ಕೊಂಡಿದ್ದೀವಿ. ಸ್ಟೇರ್ ಕೇಸ್ ಜಾಗ ಏನು ವೇಸ್ಟ್ ಮಾಡ್ಕೊಂಡಿಲ್ಲ. ಇಲ್ಲಿ ವಾಶ್ರೂಮ್ ಅಂದರೆ ನಾನು ಅಂಗಡಿಗೆ ಹೋಗಿ ಬಂದರೆ ಒಂದು ವಾಶ್ರೂಮ್ ಇರಲಿ, ಯಾವಾಗಲೂ ಮೇಲೆ ಹೋಗೋದಕ್ಕಾಗಲ್ಲ ಅಂಥೇಳಿ ಒಂದು ವಾಶ್ರೂಮ್ ಇಟ್ಕೊಂಡಿರೋದು. ಇನ್ನು ಗೈಸ್ ಇದು ಸ್ಟೇರ್ ಕೇಸು ನೋಡ್ತಿರ್ಬೋದು. ಇನ್ನು ಸ್ಟೇರ್ ಕೇಸ್ ಗ್ರಿಲ್ಸ್ ನೋಡಿ, ನಾನು ಕಬ್ಬಿಣದ್ದೇ ಹಾಕಿಸ್ಕೊಂಡಿದ್ದೀನಿ, ಸ್ಟೀಲ್ದೇನು ಹಾಕಿಸ್ಕೊಂಡಿಲ್ಲ. ಇನ್ನು ಇದು ಬಂದು ಸ್ಟೆಪ್ಸ್ ಹತ್ತುತ್ತಾ ಹಿಂಗೆ ಇದು ಒಂದು 5 ಅಡಿ ಓಪನ್ ಬಿಟ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಗಾಳಿ ಬರಲಿ ಅಂತ ಹೇಳಿ, ಗಾಳಿ ಬೆಳಕಿಗೆಲ್ಲ ಚೆನ್ನಾಗಿರಲಿ ಅಂತ. ಇನ್ನು ಇದು ಫಸ್ಟ್ ಫ್ಲೋರ್ ಮನೆ, ಇದನ್ನು ಅಷ್ಟೇ. ಇನ್ನು ಇಲ್ಲಿ ಎಂಟ್ರೆನ್ಸಲ್ಲಿ ನೋಡ್ತಿರ್ಬೋದು ಈ ಥರ ಬರುತ್ತೆ. ಇಲ್ಲೂ ಅಷ್ಟೇ ಫುಲ್ಲು ಟೈಲ್ಸ್ ವರ್ಕು. ಮನೆ ಮುಂದೆ ಈ ಥರ 6 ಅಡಿ ಸ್ಪೇಸ್ ಬಿಟ್ಕೊಂಡಿದ್ದೀನಿ. ಇನ್ನಿಲ್ಲಿ ಬುದ್ಧ ಇದೆ. ಮೇಲ್ಗಡೆ ಎಲ್ಲ ವಾಲ್ಸ್ಗೆಲ್ಲ ಏನೋ ಟೈಲ್ಸ್ ಹಾಕ್ಸಿಲ್ಲ, ಬರೀ ಈ ಥರ ಕೆಳಗಡೆನೇ ಹಾಕ್ಸ್ಕೊಂಡಿರೋದು. ಯಾಕೆಂದರೆ ಕ್ಲೀನ್ ಮಾಡೋದಕ್ಕೆಲ್ಲ ಆಗಬೇಕಲ್ಲ, ಹಾಗಾಗಿ. ಇನ್ನು ಮುಂದೆ ನೋಡ್ತಿರ್ಬೋದು ಸ್ಟೆಪ್ಸಿಗೆ ಮಾತ್ರ ನಾನು ಕಬ್ಬಿಣದ ಹಾಕ್ಸಿದ್ದೀನಿ. ಇಲ್ಲಿ ಮುಂದೆಗಡೆ ಸ್ಟೀಲ್ಗೆ ಹಾಕ್ಸಿದ್ದೀನಿ. ಮುಂದೆ ಗ್ರಿಲ್ಲಿಗೆ ಸ್ಟೀಲ್ಸ್ ಚೆನ್ನಾಗಿ ಕಾಣಲಿ ಅಂತ. ಇನ್ನು ನಮ್ಮ ಮನೆಗೆ ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ಥರ್ಡ್ ಫ್ಲೋರಲ್ಲೂ ಸೇಮ್ ಆ್ಯಸ್ ಇಟ್ ಈಸು. ಸ್ಟೇರ್ ಕೇಸ್ ಹತ್ಕೊಂಡು ಬಂದ ತಕ್ಷಣ ಹಿಂಗೆ ಅರ್ಧ ಗೋಡೆ ಮೆಟ್ಲು, ಇನ್ನು ಅರ್ಧ ಬಂದು ಈ ಥರ ಓಪನ್ ಇಟ್ಸಿದ್ದೀನಿ ನಾನು. ಸೇಮ್ ಇಲ್ಲೂ ಅಷ್ಟೇ ಬೆಳಕು ಬರಲಿ ಅಂತ ಹೇಳಿ. ಇನ್ನು ಇದೆ
ನಮ್ಮ ಮನೆ ಹತ್ರ ನಾನು ಸೇಮ್ ಎಲ್ಲನೂ ಇಲ್ಲಿ ಕೆಳಗಡೆ ಸೇಮ್ ಸ್ಪೇಸ್ ಬಿಟ್ಕೊಂಡಿದ್ದೀನಿ. ಆಮೇಲೆ ಬಂದು ಇಲ್ಲಿ ಬಂದು ಮೊದಲನೇ ಮನೆಗೆ ನಾನು ಗಣೇಶ ಹಾಕ್ಸಿದ್ದೀನಿ, ಎರಡನೇ ಮನೆಗೆ ಬುದ್ಧ ಹಾಕ್ಸ್ಕೊಂಡಿದ್ದೀನಿ, ಮೂರನೇ ಮನೆದು ಇಲ್ಲಿ ನೋಡ್ತಿರ್ಬೋದು ಕುದುರೆ ಹಾಕ್ಸಿರೋಂಥದ್ದು. ಇನ್ನು ಸೇಮ್ ಇಲ್ಲಿ ಸ್ಟೀಲ್ದು ಹಾಕ್ಸ್ಕೊಂಡಿದ್ದೀನಿ. ಹಾಗೆ ಇದು ಬಂದು ನಾನು PVC ಸ್ಕ್ರೀನ್ ಹಾಕಿಸ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಮನೆಗೆ ಬಿಸಿಲು ಬರುತ್ತಲ್ವ, ಸೊ ಡೋರೆಲ್ಲ ಟೀಕುಡ್ ಡೋರ್ ಆಗಿರೋದ್ರಿಂದ ಈ ಥರ ಹಾಕಿಸ್ಕೊಂಡಿದ್ದೀನಿ. ಇದು ಯಾವ ಥರ ತೆಗಿಯೋದು ಹಾಕೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ, ಲಾಸ್ಟಲ್ಲಿ ತೋರಿಸ್ತೀನಿ. ಈಗ ಇಲ್ಲಿ ಆ್ಯಕ್ಚುಲಿ ನಾನು ಅದನ್ನು ಬಿಚ್ಚೆಲ್ಲ ತೋರಿಸ್ತೀನಿ ನೋಡಿ ಯಾವ ಥರ ಅಂಥೇಳಿ. ಸೊ ಸುಮ್ಮನೆ ಈ ಥರ ಹಿಂಗೆ ಸೈಡ್ಗೆ ಎಳೆದು ಹಿಂಗೆ ಬಿಟ್ಟರೆ ಸಾಕು, ಓಪನ್ ಆಗುತ್ತೆ. ಇದು ಈ ಥರ ಹಾಕ್ಸಿರೋವಂಥದ್ದು ಎಕ್ಸಾಕ್ಟಾಗಿ. ಸೊ ನೋಡಿದ್ರಲ್ಲ, ಇದು ಬಂದು ಗ್ರೌಂಡ್ ಫ್ಲೋರ್ ಮನೆಗೇನೋ ನಾನು PVC ಸ್ಕ್ರೀನ್ ಹಾಕ್ಸಿಲ್ಲ. ಫಸ್ಟ್ ಫ್ಲೋರ್ ಮನೆಗೆ ಆಮೇಲೆ ನಮ್ಮ ಮನೆಗೆ ಹಾಕ್ಸಿದ್ದೀನಿ. ಗ್ರೌಂಡ್ ಫ್ಲೋರ್ ಅಂದರೆ ಗೇಟ್ ಅಡ್ಡ ಇದೆ ಗೈಸ್, ಸೊ ಹಾಗಾಗಿ ಅದಕ್ಕೇನೂ ಹಾಕ್ಸಿಲ್ಲ. ಯಾಕೆ ಅಂತ ಹೇಳಿದ್ರೆ ಡೋರ್ ಬಂದು ನಮಗೆ ಟೀಕುಡ್ ಡೋರ್ ಆಗಿರುತ್ತೆ. ಸೊ ಟೀಕುಡ್ ಡೋರು ಎಲ್ಲ ಏನಾಗುತ್ತೆ ಅಂದರೆ ಎಲ್ಲ ಬೇಗ ಕ್ರ್ಯಾಕ್ ಆಗಿಬಿಡುತ್ತೆ, ಬಿಸಿಲಿಗೆ ಒಣಗಿ ನೋಡ್ತಿರ್ಬೋದು. ಡೋರು ಇಷ್ಟೊಂದು ಕಷ್ಟಪಟ್ಟು ಡೋರ್ ಮಾಡಿಸಿರ್ತೀವಿ, ಸೊ ಆ ಡೋರ್ ಏನಾದರೂ ಆದರೆ ಕಷ್ಟ ಅಲ್ವಾ, ಸೊ ಹಾಗಾಗಿ ಅದನ್ನು ಹಾಕ್ಸಿದ್ದೀನಿ. ಇನ್ನು ವಿಂಡೋ ತೋರಿಸ್ತೀನಿ ನೋಡಿ. ವಿಂಡೋನೂ ಅಷ್ಟೇ ಟೀಕುಡ್ಡಲ್ಲೇ ಆಗಿರೋದು. ವಿಂಡೋ ಡಿಸೈನ್ಸ್ ಬಂದು ಈ ಥರ ಇದೆ ಕಂಪ್ಲೀಟಾಗಿ. ಸೊ ಸೂರ್ಯನ ಬಾಗಿಲಾಗಿರೋದ್ರಿಂದ ಡೈರೆಕ್ಟ್ ಬಿಸಿಲು ಬೀಳುತ್ತಲ್ವ, ಹಾಗಾಗಿ ಅದನ್ನು ಹಾಕ್ಸಿಲ್ಲ ಗೈಸ್. ಇನ್ನು ನಮ್ಮನೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ಏನು ಅಂತ. ಹೇಳ್ದಂಗೆ ನಮ್ಮ ಮನೆ ಮುಂದೆ ನಾನು ಈ ಥರ ಕುದುರೆ ಹಾಕಿಸ್ಕೊಂಡಿದ್ದೀನಿ. ಕುದುರೆ ಹಾಕಿಸ್ಕೊಂಡಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಇದು ಈ ಥರ ಮನೆ ಒಳಗೆ ಬರೋ ಮುಖ ಇರಬೇಕಂತೆ. ಹೀಗೆ ಮನೆ ಒಳಗೆ ಬರೋ ಮುಖ ಇದ್ದರೆ ಲಕ್ಷ್ಮಿ ಬರುತ್ತಂತೆ. ಕೆಲವ್ರು ಹಿಂಗೆ ಆಪೋಸಿಟ್ ಇಟ್ಟಿರ್ತಾರೆ. ಸೊ ಅದನ್ನೆಲ್ಲ ತಿಳ್ಕೊಂಡು ಈ ಕುದುರೆ ಹಿಂಗೆ ಮನೆ ಒಳಗಡೆ ಹೋಗೋ ಥರನೇ, ಹೋಗೋ ದಿಕ್ಕಲ್ಲೇ ಹಾಕ್ಸಿರೋದು. ಇದು ಈ ಇದರಲ್ಲಿ ನೋಡ್ತಿರ್ಬೋದು. ನಮ್ಮ ಮನೆ ಡೋರು ಈ ಥರ ಕಂಪ್ಲೀಟಾಗಿ ಹಿಂಗಿದೆ. ಇನ್ನು ಇದು ಹಾಲ್ ಎಂಟ್ರೆನ್ಸು. ಇಲ್ಲಿ ಬಂದು ಒಂದು UPS ಸ್ಟ್ಯಾಂಡ್, UPS ಬಾಕ್ಸ್ ಇಲ್ಲಿಗೆ ಫಿಟ್ ಆಗಿದೆ ನಮಗೆ, ಯಾಕಂದರೆ ಡೋರ್ ಹಿಂದೆ ಕನೆಕ್ಷನ್ಸ್ ಇರೋದು. ಸೊ ಇದು UPS ಇಟ್ಕೊಂಡಿರೋದು ಅಂಥದ್ದು. ಇನ್ನು ಇದು ಹಾಲ್ ನೋಡ್ತಿರ್ಬೋದು, ನಮ್ಮನೆ ಹಾಲು ಯೂಜ್ ಅಂದರೆ ಯೂಜ್ ಆಗಿದೆ, ತುಂಬ ದೊಡ್ಡ ಸ್ಪೇಸು ನೋಡ್ತಾ ಇರ್ಬೋದು. ಬಟ್ ಹಾಲಲ್ಲಿ ಇನ್ನೂ ಏನು ಇಟ್ಕೊಂಡಿಲ್ಲ ಗೈಸ್. ಯಾಕಂತ ಹೇಳಿದ್ರೆ ಈಗಷ್ಟೇ ಮನೆ ಕಟ್ಟಿರೋದು, ಸ್ವಲ್ಪ ಸಾಲ ಎಲ್ಲ ಇದೆಯಲ್ಲ, ಹಾಗಾಗಿ ಏನು ತೊಗೊಂಡಿಲ್ಲ, ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಹಾಲಲ್ಲಿ ಒಂದು ದಿವಾನ್ ಇದೆ. ಇದು ಬಂದು ವಾಶ್ ಬೇಷನ್ನು. ವಾಶ್ ಬೇಷನ್ ಅಂದರೆ ಎಲ್ಲ ಮನೆಗೂ ಸೇಮ್ ಇದೇ ಜಾಗದಲ್ಲಿ ಇದೇ ಥರನೇ ಇದೆ. ಹಾಗೆ ಇದು ಬಂದು ನಿಮಗೆ ವಾಶ್ರೂಮ್ ಸಿಗುತ್ತೆ. ಸೊ ನೋಡ್ತಿರ್ಬೋದು, ಇದು ವಾಶ್ರೂಮು. ಸೊ ವಾಶ್ರೂಮಲ್ಲೇ ನಾನು ಸ್ವಲ್ಪ ಸ್ಪೇಸ್ ನೋಡ್ತಿರ್ಬೋದು ನೀವು ಎಷ್ಟು ದೊಡ್ಡದಾಗಿ ಇಟ್ಕೊಂಡಿದ್ದೀನಿ ಅಂತ. ಲೆಂತು 10 ಅಡಿ ಇದೆ, 6 ಅಡಿ ಅಗಲ ಇದೆ. ವಾಶ್ರೂಮಲ್ಲೇ ನಾನು ವಾಷಿಂಗ್ ಮಿಷಿನ್ ಕೂಡ ಇಡೋದಕ್ಕೆ ಇದರಲ್ಲೇ ಜಾಗ ಮಾಡಿ ಇಡಿಸಿದ್ದೀನಿ. ಯಾಕೆಂದರೆ ದೊಡ್ಡದಲ್ವ ಜಾಗ, ಸೊ ಹಾಗಾಗಿ ಅದರಲ್ಲೇ ಇಟ್ಟಿದ್ದೀನಿ, ಹಾಲಲ್ಲೆಲ್ಲ ಬೇಡ ಅಂಥೇಳಿ. ಇನ್ನು ಇಂಟೀರಿಯರ್ ಡಿಸೈನ್ ಬಂದರೆ ಸುಮ್ಮನೆ ನಾನು ಬೇಸಿಕ್ ಈ ಥರ ಅಷ್ಟೇ, ನಾನು ಒಂದು TV ಸ್ಟ್ಯಾಂಡ್ ಮಾತ್ರ ಮಾಡಿಸಿದ್ದೀನಿ. ಅದೂ ಸಿಂಪಲ್ಲಾಗಿದೆ ನೋಡ್ತಿರ್ಬೋದು. ಸೊ ಒಂದು ಸೈಡ್ ಮಾತ್ರ, ರೈಟ್ ಸೈಡು 3 ಏನಾದರೂ ಇಡೋದಕ್ಕೆ 3 ಸ್ಟೆಪ್ಸು, ಇನ್ನು ಲೆಫ್ಟ್ ಸೈಡ್ ಏನೂ ಇಲ್ಲ. ಕೆಳಗಡೆ ಒಂದು ಬಾಕ್ಸು, ಮೇಲ್ಗಡೆ ಈ ಥರ ಒಂದು ಏನಾದರೂ ಫೋಟೋಸ್ ಫ್ರೇಮ್ ಅದು ಇದು ಇಡೋಣ ಅಂಥೇಳಿ ತೊಗೊಂಡಿದ್ದೀನಿ. ಇನ್ನು ಹಾಲಲ್ಲಿ ನಾನು ಆಗಲೇ ಹೇಳ್ದಂಗೆ ಏನೂ ತೊಗೊಂಡಿಲ್ಲ. ಸೊ ಸದ್ಯದ್ರಲ್ಲಿ ಸೋಫಾ ಸೆಟ್ಟು ತೊಗೊಂಬರಬೇಕು ಗೈಸ್. ಇನ್ನು ಇದು ಆ್ಯಕ್ಚುಲಿ ಹಾಲಿಂದ ಮುಂದೆ ಬಂದರೆ ಇದು 2 ರೂಮ್ ಇದೆ. ಸೊ ಈ 2 ರೂಮಲ್ಲಿ ಬಂದು ಇದನ್ನು ಅಷ್ಟೇ 10 ಅಡಿ ಉದ್ದ ಇದೆ, ಅಗಲ ಬಂದು 10-12 ಇಟ್ಕೊಂಡಿದ್ದೀವಿ ನಾವು. ಯಾಕೆಂದರೆ ನನಗೆ ಅವ್ರ ಹೆಸರು ನಾನು ಮರ್ತೋಗ್ಬಿಟ್ಟಿದ್ದೀನಿ ಗೈಸ್, ನನಗೆ ಲೋಕೇಶ್ ಅಂತ, ಬಟ್ ಅವ್ರ ಹೆಸರು ಬಬಿತಾ ಲೋಕೇಶ್ ಅನಿಸುತ್ತೆ ಗೈಸ್. ಅವ್ರು ನನಗೆ ಸಿಸ್ಟರ್ ನಿಮ್ಮದು ಮೆಷರ್ಮೆಂಟು ಎಲ್ಲ ಹೇಳಿ ಅಂತ ಹೇಳಿದರು, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ಇದು ರೂಮಲ್ಲಿ ಒಂದು ಬೆಡ್ ಇಟ್ಕೊಂಡಿದ್ದೀನಿ, ಇದು ಒಂದು ಡ್ರೆಸ್ಸಿಂಗ್ ಟೇಬಲ್ಲು. ಹಾಗೆ ಇದು ಬಂದು ಇಂಟೀರಿಯರಲ್ಲಿ ಮಾಡಿಸಿರೋವಂಥದ್ದೆಲ್ಲ ರೆಡಿಮೇಡಾಗಿ ಒಂದು ಬೀರು ತೊಗೊಂಡಿರೋದು. ಇದರಲ್ಲಿ
ನಾವೇನು ಯಾವುದೂ ಇಂಟೀರಿಯರ್ ಮಾಡಿಸಿಲ್ಲ, ಯಾಕೆಂದರೆ ದುಡ್ಡಿದ್ದಾಗ ನಿಧಾನಕ್ಕೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಮಾಡಿಸ್ಕೊಂಡಿಲ್ಲ ಅಷ್ಟೇ. ಹಾಗೆ ಇದು ಇನ್ನೊಂದು ರೂಮು. ಈ ರೂಮಲ್ಲಿ ಬಂದು ಇದು ಸೇಮ್ ಮೆಷರ್ಮೆಂಟೇ, ಬಟ್ ಇದರಲ್ಲಿ ಬಂದು ನಾನು ದೊಡ್ಡದಾಗಿ ಫ್ಯಾಮಿಲಿ ಕಾಟ್ ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. ಫ್ಯಾಮಿಲಿ ಕಾಟ್ ಇದರಲ್ಲಿ ದೊಡ್ಡದು ಮಂಚ, ಎಲ್ಲರೂ ಮಲಗುವಂಥದ್ದು. ಇನ್ನು ನನ್ನ ಮಗಳು ಬುಕ್ಸ್ ಎಲ್ಲ ಇಡೋದಕ್ಕೆ ಇಲ್ಲೊಂದು ಟೇಬಲ್ ಇಟ್ಕೊಂಡಿದ್ದೀನಿ. ಹಾಗೆ ಈ ಬೀರು ಬಂದು ತುಂಬ ಹಳೆಯ ಬೀರು, ಬಟ್ ಈ ಬೀರನ್ನ ಊರಿಂದನೇ ತೊಗೊಂಬಂದಿರೋದು, ಬಿಟ್ಕೊಡೋಕೆ ಮನಸ್ಸಿರಲಿಲ್ಲ. ಹಾಗಾಗಿ ಲೋಕಿ ಸಣ್ಣ ವಯಸ್ಸಲ್ಲಿ, ಅಂದರೆ ನಮ್ಮ ಮನೆಯವ್ರು ಸಣ್ಣ ವಯಸ್ಸಲ್ಲಿದ್ದಾಗ ತಂದಿರೋವಂಥ ಬೀರು ಅದು. ಸೊ ಆ ಒಂದು ಬಾಂಡಿಂಗಲ್ಲಿ ಅದನ್ನು ತೊಗೊಂಡು ಬಂದಿರೋದು ಗೈಸ್. ಇನ್ನು ದೇವ್ರ ಮನೆ ತೋರಿಸ್ತೀನಿ ನೋಡಿ. ಇದನ್ನು ಅಷ್ಟೇ ಟೀ ಕುಡ್ಡಲ್ಲೇ ಮಾಡಿಸಿರೋವಂಥದ್ದು. ದೇವ್ರ ಮನೆಯೂ ಅಷ್ಟೇ ನಾನು ಸಿಂಪಲ್ ಡಿಸೈನ್ಸ್ ಎಲ್ಲ ಮಾಡಿಸಿದ್ದೀನಿ. ಕೆಲವರೆಲ್ಲ ಆದರೆ ಈ ಕಡೆ ಬಾರ್ಡ್ರಿಗೆಲ್ಲ ಗೋಪುರ ಥರ ಡಿಸೈನ್ ಮಾಡಿರ್ತಾರೆ, ಬಟ್ ನಮ್ಮ ಬಜೆಟ್ ಏನಿದೆಯೋ ಅದರಲ್ಲಿ ಮಾಡ್ಕೋಬೇಕಲ್ವ, ಹಾಗಾಗಿ ನಾನು ಅದನ್ನೇನು ಮಾಡಿಸಿಲ್ಲ. ಇನ್ನು ಇದು ದೇವ್ರ ಮನೆ. ದೇವ್ರ ಮನೆಗೆ ಆ್ಯಕ್ಚುಲಿ 3 ಸ್ಟೆಪ್ ಮಾಡಿಸ್ಬೇಕು ಅಂತ ಹೇಳಿದ್ರು, ಹಾಗಾಗಿ 3 ಸ್ಟೆಪ್ಪು. ಮೊದಲನೇ ಸ್ಟೆಪ್ಪಲ್ಲಿ ಫೋಟೋ, 2ನೇ ಸ್ಟೆಪ್ಪಲ್ಲಿ ಕಲಶ ಇಟ್ಟಿದ್ದೀನಿ, 3ನೇ ಸ್ಟೆಪ್ಪಲ್ಲಿ ಏನಾದರೂ ಹಣ್ಣು ಅದು ಇದು ಇಟ್ಕೊಳೋದಕ್ಕೆ ಅಂತ ಹೇಳಿ 3ನೇ ಸ್ಟೆಪ್ಪು ಈ ಥರ ಮಾಡಿಸ್ಕೊಂಡಿದ್ದೀನಿ. ದೇವ್ರ ಮನೇಲಿ ನೋಡ್ತಿರ್ಬೋದು, ವೈಟ್ ಟೈಲ್ಸಿಗೆ ನಾನು ಇದನ್ನು ಗೋಲ್ಡನ್ ಕಲರ್ ಬಾರ್ಡ್ರನ್ನ ಮಿಕ್ಸ್ ಮಾಡಿಸ್ಕೊಂಡಿದ್ದೀನಿ ಗೈಸ್. ಯಾಕೆಂದರೆ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಅವಾಗ. ಸೊ ಈಗಲೂ ಚೆನ್ನಾಗಿದೆ, ಹಾಗಾಗಿ ಈ ಥರ ಬಾರ್ಡ್ರನ್ನ ಮಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಇನ್ನು ದೇವ್ರ ಮನೆಯದು ತೋರಿಸ್ಬೇಕು ಅಂತ ಹೇಳಿದ್ರೆ, ನಾನು ಗ್ಲಾಸಸಲ್ಲಿ ನೋಡ್ಬೋದು ಸ್ವಸ್ತಿಕ್ಕು ಮತ್ತು ಹೋಮ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಅದೆರಡೂ ಒಳ್ಳೆ ಸಿಂಬಲ್ಲು ಅಂತ ಹೇಳಿದ್ರು ನನಗೆ. ಮತ್ತು ತೆಂಗಿನಕಾಯಿ ಡಿಸೈನ್ ಯಾಕೆ ಇಕ್ಕಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಲಕ್ಷ್ಮೀ ಸ್ವರೂಪ ಅಂತ ಹೇಳಿ ಯಾವಾಗಲೂ ಎಲ್ಲರ ಮನೆಯಲ್ಲೂ ದುಡ್ಡು ಇರಲಿಲ್ಲ. ಸೊ ಅದು ಲಕ್ಷ್ಮಿ ಒಂದು ತೆಂಗಿನಕಾಯಿನ ಇದು ಅಂತೆ. ಸೊ ಹಾಗಾಗಿ ನಾನು ಇದೇ ಬೇಕು ಪರ್ಟಿಕ್ಯುಲರಾಗಿ ಅಂಥೇಳಿ ಈ ಡಿಸೈನ್ನ ಮಾಡಿಸಿ ಇಟ್ಕೊಂಡಿದ್ದೀನಿ. ಇನ್ನು ಹಾಗೆ ಇದು ಕಿಚನ್ ಗೈಸ್. ಇದು ಕಿಚನ್ನು ಅಷ್ಟೇ ನಾನು ತುಂಬ ಸಿಂಪಲ್ಲಾಗೇ ವಾರ್ಡ್ರೋಬ್ ಕೆಲಸ ಮಾಡಿಸಿರೋದು. ಏನು ಅಂತ ಹೇಳಿದ್ರೆ, ಈಗ ಫ್ರಂಟಿಂದ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ಬರುತ್ತೆ, ನೋಡ್ತಿರ್ಬೋದು. ನನ್ನ ಕಿಚನ್ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗೂ ಕಾಣಿಸುತ್ತೆ ನಾನು. ಸೊ ಈ ಥರ ಮಾಡಿಸ್ಕೊಂಡಿದ್ದೀನಿ ಕಿಚನು. ಆಮೇಲೆ ಫುಲ್ಲು ಇಂಟೀರಿಯಲ್ಲೇನು ಮಾಡಿಸ್ಕೊಂಡಿಲ್ಲ ಗೈಸ್ ನಾನು. ಹಾಗೆ ಇಲ್ಲಿ ಮಾತ್ರ ಏನಾದರೂ ಬಾಕ್ಸಸ್ ಇಡೋದಕ್ಕೆ ಅಂತ ಹೇಳಿ ನಾನು ಇಲ್ಲಿ ಮಾತ್ರ ಒಂದು ಸ್ಟೆಪ್ಪು ಈ ಥರ ಮಾಡಿಸ್ಕೊಂಡಿದ್ದೀನಿ. ಅದು ಬಿಟ್ಟರೆ ನಾನು ಇನ್ನೇನು ಮಾಡಿಸಿಲ್ಲ ಕಿಚನಲ್ಲಿ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಗಲೀಜಾಗುತ್ತೆ ಅಂತ ಹೇಳಿ. ಬಂದ್ರೂ ಅಷ್ಟೇ, ಈಗ ಒಬ್ರು ಇದ್ದಂಗೆ ಒಬ್ರು ಇರಲ್ಲ, ಒಬ್ರು ಚೆನ್ನಾಗಿ ಇಟ್ಕೊಂಡವ್ರು ಸಿಗ್ತಾರೆ, ಒಬ್ರು ಚೆನ್ನಾಗಿ ಇಟ್ಕೊಳಲ್ಲ, ಗಲೀಜಾಗುತ್ತೆ ಅಂತ ಹೇಳಿ ಏನೂ ಬೇಡ ಅಂತೇಳಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ನೋಡ್ತಿರ್ಬೋದು ಕಿಚನಲ್ಲಿ, ನಾನು ಆಗಲೇ ಹೇಳಿದೆ ಸಿಂಪಲ್ಲಾಗಿ ಮಾಡಿಸಿದ್ದೀನಿ ಅಂತ ಗೈಸ್. ಕಿಚನಲ್ಲಿ ಇಲ್ಲಿ ನೋಡಿದ್ರೆ ಇದು ಮಾತ್ರ 3 ಸ್ಟೆಪ್ಪು. ಇದೇನಾದರೂ ಸ್ಪೂನು, ಸೌಟು ಆ ಥರ ಇಡೋದಕ್ಕೆ ಇಲ್ಲಿ ಮಾಡಿಸ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಬಾಕ್ಸಸ್ಗಳೆಲ್ಲ ಇಡೋಂಥದ್ದು, ಗ್ಲಾಸಸ್ಸು ಅದು ಇಡೋದಕ್ಕೆ ಇಲ್ಲಿ ಮಾಡಿಸ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಇದ್ರಲ್ಲಿ ನೋಡ್ತಿರ್ಬೋದು ನೀವು ಟ್ರೇ, ಅಂದರೆ ತಟ್ಟೆ ಸ್ಟ್ಯಾಂಡ್ ಇಡೋದಕ್ಕೆ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಈ ಕಡೆ ಎಲ್ಲ ನೋಡಿದ್ರೆ ನೀವು ಫ್ರಂಟಿಂದ ತೋರಿಸ್ತೀನಿ ನೋಡಿ. ಇಲ್ಲೇ ಆದರೆ ಚೆನ್ನಾಗಿ ಕಾಣಿಸಲ್ಲ, ಯಾಕೆಂದರೆ ಮೇಂಟೈನ್ ಮಾಡೋದು ನಮಗೂ ಕೂಡ ಕಷ್ಟ ಆಗುತ್ತೆ. ಇನ್ನು ಇಲ್ಲೆಲ್ಲ ನಾನು ಫುಲ್ಲು ಉದ್ದಕ್ಕೂ ಕಲ್ಲು ಹಾಕ್ಸಿದ್ದೀನಿ. ಕಲ್ಲು ಮೇಲೆ ಈ ಥರ ಪಾತ್ರೆ ಜೋಡಿಸ್ಕೊಂಡಿದ್ದೀನಿ. ಕ್ಲೀನ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಮತ್ತು ಯಾವುದೇ ರೀತಿ ಗಲೀಜಾಗಲ್ಲ. ಸೊ ವುಡ್ ವರ್ಕಲ್ಲೇ ಆದರೆ ಸಣ್ಣ ಪುಟ್ಟದ್ದೆಲ್ಲ ನಾವು ಕೂಡ ಕ್ಲೀನ್ ಮಾಡ್ಕೊಳೋದಕ್ಕಾಗಲ್ಲ ಅಂಥೇಳಿ. ಇನ್ನು ಈ ಸೈಡು ನೋಡಿ ಫುಲ್ಲು ಉದ್ದಕ್ಕೆ ಒಂದು ಕಲ್ಲು ಹಾಕ್ಸಿದ್ದೀನಿ ಅಷ್ಟೇ ನಾನು. ಆ ಕಲ್ಲು ಹಾಕ್ಸಿರೋದು ಈ ಥರ ಕಾಣಿಸ್ತಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಬೇಕು ಅಂಥೇಳಿ ನಾನೇ ಮಾಡಿಸ್ಕೊಂಡಿದ್ದು. ಇದೇನಿದ್ರು ಇಂಟೀರಿಯರ್ದೆಲ್ಲ ನೋಡೋದಕ್ಕೆ, ಮೇಂಟೈನ್ ಮಾಡೋದಕ್ಕೆಲ್ಲ ತುಂಬ ಕಷ್ಟ, ನೋಡೋದಕ್ಕೆ ಈಸಿ, ಅಷ್ಟು ಈಸಿ ಎಲ್ಲ ಮೇಂಟೈನ್ ಮಾಡೋದು. ಸೊ ಹಾಗಾಗಿ ಇನ್ನು ಕಿಚನ್ನಲ್ಲೇ ನನಗೆ ವಾಷಿಂಗ್ ಮಿಷಿನ್ ಇಲ್ಲೇ ಫ್ರಿಡ್ಜ್ ಇಟ್ಕೋಬೇಕು ಅಂತ ಹೇಳಿ ನಾನು ಇಲ್ಲೇ ಹಾಕ್ಕೊಂಡಿದ್ದೀನಿ. ವಾಶ್ರೂಮಲ್ಲಿ ಫ್ರಿಡ್ಜ್ ಅಲ್ಲೇ ಬರಬೇಕು, ವಾಶ್ರೂಮ್ ಒಳಗಡೆ ಹಾಲಲ್ಲೆಲ್ಲ ಬೇಡ ಅಂತ ಅಲ್ಲೇ ಮಾಡಿಸ್ಕೊಂಡಿದ್ದೀನಿ. ಕಿಚನಲ್ಲಿ ಫ್ರಿಡ್ಜ್ ಪಾಯಿಂಟು ಇಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲೇ ಕಿಚನಲ್ಲೇ ನೀವು ನೋಡ್ತಿರ್ಬೋದು, ನನಗೆ ಯಾವ ಕಡೆ ಬೇಕೋ ಆ ಕಡೆಗೆ ಇವಾಗಿಲ್ಲ ಸದ್ಯಕ್ಕೆ, ಮುಂದಕ್ಕೆ ಏನಾದರೂ ಬಿಸಿ ಮಾಡ್ಕೊಳೋದಕ್ಕೆ ಅದನ್ನ ತರಬೇಕು ಅಂತ ಹೇಳಿದ್ರು ಕೂಡ ಪ್ಲಗ್ ಪಾಯಿಂಟ್ ಇಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ. ಸೊ ಏನಾದರೂ ತಂದರೆ ಇಲ್ಲಿ ಇರಲಿ ಅಂಥೇಳಿ, ಮಿಕ್ಸಿಗೆ ಅಂಥೇಳಿ ಅದು ಇದು ಅಂಥೇಳಿ ಎಲ್ಲ ಇಲ್ಲೇ ಹಾಕಿಸ್ಕೊಂಡಿದ್ದೀನಿ. ಇನ್ನು ದೇವ್ರ ಮನೇಲಿ ನೋಡ್ತಿರ್ಬೋದು ನೀವು ಮೇಲೆ, ದೇವ್ರ ಮನೆ ಮೇಲೆ ಅದು ಓಪನ್ ಇರೋದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಗೈಸ್, ಹಾಗಾಗಿ ಆ ಥರ ಕ್ಲೋಸ್ ಮಾಡಿಸ್ಕೊಂಡಿದ್ದೀನಿ. ದೇವ್ರ ಮನೆ ಸಾಮಾನು ಮಾತ್ರ ಮೇಲೆ ದೇವ್ರ ಮನೆ ಮೇಲೆ ಇಡೋಣ ಅಂಥೇಳಿ ಅದೇ ಥರನೇ ಅಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಮೇಲೆ ತೋರಿಸ್ತೀನಿ ಬನ್ನಿ ಮೇಲ್ಗಡೆ ಯಾವ ಥರ ಇದೆ ಅಂತ ಹೇಳಿ. ಮೇಲ್ಗಡೆ ನೋಡಿ, ಇದು ಲಾಸ್ಟ್ನೇ ಫ್ಲೋರು. ಸೊ ಮೇಲ್ಗಡೆ ಮಾತ್ರ ನಾನು ಇದು ಆವಾಗಲೇ ಹೇಳಿದ್ನಲ್ಲ ಸೇಮ್ ಅದೇ ಥರ, ಬಟ್ ಇಲ್ಲಿ ಶೀಟಲ್ಲಿ ಕ್ಲೋಸ್ ಮಾಡಿಸಿದ್ದೀನಿ ಅರ್ಧ. ಯಾಕೆ ಅಂತ ಹೇಳಿದ್ರೆ ಆ ಶೀಟು ಮೇಲ್ಗಡೆ ಎಲ್ಲ ಹಾಕ್ಸೋದಕ್ಕೆ ತಂದಿದ್ವಲ್ಲ ನಾವು, ಹಂಗಾಗಿ ಅದು ಮಿಕ್ಕಿತ್ತು. ಸೊ ಅದನ್ನೇ ಹಾಕಿದ್ದೀನಿ. ಇನ್ನು ಟೆರೆಸ್ ಹೆಂಗಿದೆ ಏನು ಅಂತ ತೋರಿಸ್ತೀನಿ ನೋಡಿ.
ಗೈಸ್ ಇದೆ ಆ್ಯಕ್ಚುಲಿ ಫುಲ್ಲು ಮೇಲೆ ಟೆರೇಸಲ್ಲಿ ಬಂದು ಈ ಥರ ಬಟ್ಟೆ ಒಣಗಾಕೋಣೋದಕ್ಕೆ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲೂ ಅಷ್ಟೇ ಸ್ಟೀಲ್ ರಾಡ್ ಹಾಕ್ಸ್ಕೊಂಡಿದ್ದೀನಿ ಗೈಸ್. ಇಲ್ಲಿ ಎಕ್ಸ್ಟ್ರಾ ಇದನ್ನು ಹಾಕ್ಸ್ಕೊಂಡಿರೋದು ಮುಂದೆಯಿಂದ ತೋರಿಸ್ತೀನಿ ನೋಡಿ, ಅರ್ಥ ಆಗುತ್ತೆ. ಇದು ಎಕ್ಸ್ಟ್ರಾ, ಇದು 1 ಅಡಿ ಗ್ಯಾಪ್ ಕಾಣುತ್ತೆ ನೋಡಿ ನಿಮಗೆ, ಅದನ್ನು ನಾನು ಮತ್ತೆ ಹಾಕಿಸ್ಕೊಂಡಿದ್ದು. ಯಾಕೆ ಅಂತ ಹೇಳಿದ್ರೆ ಮೋಲ್ಡ್ಗೆ ಈ ಥರ ಚುರುಕಿ ಹಾಕಿಸಿ ಪೇಂಟ್ ಮಾಡುವಾಗ ಹೈಟ್ ಕಮ್ಮಿ ಆಗಿಬಿಡ್ತು, ಮಕ್ಕಳು ನೋಡಿದ್ರೆ ಭಯ ಆಗುತ್ತೆ, ಬೀಳ್ತಾರೆ ಅಂಥೇಳಿ ಅದನ್ನು ಮತ್ತೆ 1 ಅಡಿ ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು. ಇನ್ನು ಕಂಪ್ಲೀಟ್ ವೀವ್ ಮೋಲ್ಡ್ ನೋಡಿ ಈ ಥರ ಇದೆ. ಸೊ ಇಲ್ಲಿ ಎಲ್ಲೂ ನಾನು ಮೋಲ್ಡ್ ಮೇಲೆ ಎಲ್ಲೂ ನಾನು ಇದು ಸೋಲಾರ್ ಆಗಲಿ ಅಥವಾ ಟ್ಯಾಂಕ್ ಆಗಲಿ ಇಡೋದು ಮಾಡ್ಕೊಂಡಿಲ್ಲ ಗೈಸ್. ಮೇಲೆ ನೋಡ್ತಿರ್ಬೋದು ನೀವು, ಇದು ಒಂದು ರೂಮ್, ಇದು ನಮಗೆ ಅಂತ ನಾನು ಮಾಡ್ಕೊಂಡಿದ್ದೆ, ಎಕ್ಸ್ಟ್ರಾ ಯಾರಾದರೂ ಬಂದರೆ ಇರಲಿ ಅಂತ ಹೇಳಿ. ಬಟ್ ಈಗ ಬಾಡಿಗೆ ಕೊಟ್ಟಿದ್ದೀನಿ. ಇದು ಬಂದು ಸ್ಟೇರ್ ಕೇಸ್ ಮೇಲೆ ಮಳೆ ಬಂದರೆ ನೆನಿಬಾರ್ದು, ಮೆಟ್ಲೆಲ್ಲ ನೀರಾಗುತ್ತಲ್ಲ, ಹಾಗಾಗಿ ಬೇಡ ಅದು ಅಂತ ಹೇಳಿ ಈ ಥರ ಮೋಲ್ಡ್ ಹಾಕ್ಸಿದ್ದೀನಿ. ಮಳೆ ಬಂದರೆ ನೀರು ಬರಲ್ಲ ಅಂತ ಹೇಳಿ, ಸ್ವಲ್ಪ ಖರ್ಚಾಗುತ್ತೆ ಬಟ್ ಲೈಫ್ ಲಾಂಗ್ ಅಲ್ವಾ, ಅದಕ್ಕೆ ಹೇಳಿ ಇದನ್ನು ಮೋಲ್ಡ್ ಮಾಡಿಸಿದ್ದೀನಿ. ಆ ಮೋಲ್ಡ್ ಮೇಲೆ ಒಂದು ಸೋಲಾರ್ ಇದೆ. ಇನ್ನು ಇಲ್ಲಿ ಈ ಮನೆ ಇದೆಯಲ್ಲ, ಈ ಮನೆ ಮುಂದೆ ನೀರು ಬರುತ್ತೆ ಅಂತ ಹೇಳಿ ಈ ಮನೆ ಮುಂದಕ್ಕೆ ಶೀಟ್ ಹಾಕ್ಸಿದ್ವಿ. ಅದೇ ಶೀಟ್ ಮೇಲೆ 2 ಮನೆಗೂ 2 ಸೋಲಾರ್ ಹಾಕ್ಸಿದ್ದೀನಿ. ಆ ಕಡೆ ಮನೆಗೆ ಅಲ್ಲಿ ಅದು ಆ ಮೋಲ್ಡ್ ಮೇಲೆ ಒಂದು ಸೋಲಾರ್ ಇದೆ. ಸೊ ಟೋಟಲ್ ಆಗಿ ಇಲ್ಲಿ 3 ಮನೆಗೂ ಕೂಡ ಸೋಲಾರ್ ಹಾಕ್ಸಿದ್ದೀನಿ. ಈ ಮನೆಗೆ ನಮ್ಮನೆ ಸೋಲಾರ್ ನೀರೇ ಈ ಮನೆಗೆ ಬರುತ್ತೆ. ಇನ್ನು ಮೇಲೆ ನೋಡ್ತಿರ್ಬೋದು ಆ ರೂಮ್ ಇದೆಯಲ್ಲ, ಆ ರೂಮ್ ಮೇಲ್ಗಡೆನೆ ಸಿಂಟ್ಯಾಕ್ಸ್ ಎಲ್ಲ ಇಡೋದಕ್ಕೆ ಹಾಕಿದ್ದೀನಿ. ಇದು ಬಂದು ಸಿಂಟ್ಯಾಕ್ಸ್ಗೆ ಹತ್ತಕ್ಕೆ ಅಥವಾ ಸೋಲಾರ್ ಏನಾದರೂ ರಿಪೇರಿ ಮಾಡ್ಸೋಕ್ಕಿರಲಿ ಅಂಥೇಳಿ ಸ್ಟೇರ್ ಕೇಸು ಈ ಥರ ಹಾಕಿಸ್ಕೊಂಡಿದ್ದೀವಿ. ಇದು ಬಂದು ಕಬ್ಬಿಣದಲ್ಲೇ ಹಾಕ್ಸಿರೋದು. ಇಲ್ಲಿಂದ ಹತ್ತಿ ಅಲ್ಲಿ ಗ್ಯಾಪ್ ಬಿಟ್ಕೊಂಡಿದ್ದೀವಲ್ಲ, ಅಲ್ಲಿ ಹೋದರೆ ಈ ಥರ ಮೋಲ್ಡ್ ಮೇಲೆ ಹತ್ತಿ ಹೋಗ್ಬೋದು ಗೈಸ್. ಮೋಲ್ಡ್ ಮೇಲೆ ಬಟ್ಟೆ ಒಣಗೋದಕ್ಕೆ ಹಾಕೋಕ್ಕೆ ಯಾರಾದರೂ ಬಂದರೆ ಪಾಪ 3 ಫ್ಲೋರು ಹತ್ತಿ ಬರಬೇಕಲ್ಲ ಅಂಥೇಳಿ ಸುಸ್ತಾಗುತ್ತೆ ಅಂಥೇಳಿ ನಮ್ಮ ಮನೇಲಿ ಏನು ಹಳೆ ಸೋಫಾ ಇತ್ತಲ್ಲ, ಆ ಸೋಫಾ ನೋಡ್ತಿರ್ಬೋದು ಇಲ್ಲಿ ಹಾಕಿದ್ದೀನಿ. ಇಲ್ಲಿ ಸೊ ಒಂದು ಸ್ವಲ್ಪ ಹೊತ್ತು ಬಟ್ಟೆ ಒಣಗಾಕಕ್ಕೆ ಬಂದರೆ ಅಥವಾ ಬಟ್ಟೆ ತೊಗೊಂಡೋಗಕ್ಕೆ ಬಂದರೆ ಯಾರಾದರೂ ರೆಸ್ಟ್ ಮಾಡೇ ಇಲ್ಲಿ ಹೋಗ್ತಾರೆ. ನೋಡೋದಕ್ಕೆ ಮೋಲ್ಡ್ ಮೇಲೂ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಓಪನ್ ಇದೆಯಲ್ಲ, ಸೊ ಇದು ಓಪನ್ ಇರುತ್ತೆ ಅಂಥೇಳಿ, ಬೇಡ ಮಕ್ಕಳೆಲ್ಲ ಇರ್ತಾರೆ ನೋಡ್ತಾರೆ ಅಂಥೇಳಿ ಇಲ್ಲಿ ಬಂದು ನಾನು ಈ ಥರ ಶೀಟ್ ಹಾಕಿಸಿ ಫುಲ್ ಕವರ್ ಮಾಡಿದ್ದೀನಿ. ಸೊ ನೋಡ್ತಿರ್ಬೋದು ಇಲ್ಲಿ ಶೀಟ್ ಹಾಕಾದ್ಮೇಲೆ ಇದಿಷ್ಟು ಏನಿದೆ ಇದಿಷ್ಟಕ್ಕೂ ಕೂಡ ಈ ಥರ ಶೀಟ್ ಹಾಕ್ಸ್ಬಿಟ್ಟು ಕವರ್ ಮಾಡಿದ್ದೀನಿ. ಹಾಗೆ ಇದು ಮೋಲ್ಡು ಚುರುಕಿ ಹಾಕಾದ್ಮೇಲೆ ಮೋಲ್ಡ್ಗೂ ಕೂಡ ಈ ಥರ ಫುಲ್ ಪೇಂಟ್ ಹಾಕಿದ್ದೀನಿ. ಇದರಲ್ಲಿ ಏನು ಒಂದೇ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂತ ಹೇಳಿದ್ರೆ, ಕೆಳಗಡೆ ಮೋಲ್ಡ್ಗೆ ಚುರುಕಿ ಹಾಕಿಸ್ತೀವಲ್ಲ ನಾವು, ಚುರುಕಿ ಹಾಕಿಸ್ಬೇಕಾದ್ರೆ ನಾವು ಒಂದು ಅರ್ಧ ಅಡಿ ಹಾಕು ಅಂತ ಹೇಳಬೇಕಾಗಿತ್ತು. ಬಟ್ ಅವನು ತುಂಬ 1 ಅಡಿ ಅಷ್ಟು ಚುರುಕಿ ಹಾಕಿಬಿಟ್ಟಿದ್ದಾನೆ, ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ವೆಯ್ಟ್ ಅನಿಸ್ತು. ಅದೊಂದು ಬಿಟ್ಟರೆ ಇನ್ನೇನೂ ಇಲ್ಲ ಗೈಸ್, ಫುಲ್ ಕಂಪ್ಲೀಟಾಗಿ ಎಲ್ಲ ಆಗಿದೆ. ಇನ್ನು ಇಲ್ಲಿ ಬಂದು ಮೋಲ್ಡ್ ಮೇಲೆ ಇನ್ ಕೇಸ್ ಯಾರಾದರೂ ಅಷ್ಟೇ ಬಾಡಿಗೆಗಿರೋರಾಗಿರ್ಬೋದು ಅಥವಾ ನಾನಾಗಿರ್ಬೋದು ಬಟ್ಟೆ ಒಗಿಬೇಕು ಅಂತ ಹೇಳಿದ್ರೆ ಅಥವಾ ಶೂಸ್ ಏನಾದರೂ ಒಗಿಬೇಕು ಅಂತ ಹೇಳಿದ್ರೆ ಇಲ್ಲಿ ಕುತ್ಕೊಂಡು ಒಗೆಯೋ ಥರ ಇಲ್ಲೊಂದು ಕಲ್ಲು ಹಾಕ್ಸಿದ್ದೀನಿ. ಅಲ್ಲೂ ಕೂಡ ರಫ್ ಕಲ್ಲು, ಇಲ್ಲಿ ಒಂದು ಕೊಳಾಯಿ ಹಾಕ್ಸಿದ್ದೀನಿ. ಇದು ಬಂದು ಟೀ ಸ್ಟ್ಯಾಂಡು, ಬಟ್ಟೆ ಒಣಗಾಕಕ್ಕೆ ಮಾಡಿಸಿರೋಂಥ ಹ್ಯಾಂಗರು. ಸೊ ಕಂಪ್ಲೀಟ್ ಮೋಲ್ಡ್ ನೋಡಿ ಈ ಥರ ಕಾಣಿಸುತ್ತೆ. ಇನ್ನು ಫುಲ್ ಎಲ್ಲ ನೀಟಾಗಿ ಎಷ್ಟು ಮನೆ ಇದೆಯೋ ಅಷ್ಟು ಮನೆಗೂ ಎಲ್ಲರೂ ಕೂಡ ಬಾಡಿಗೆಗೆ ಬಂದಿದ್ದಾರೆ. ಈಗ ಸದ್ಯಕ್ಕೆ ಲಾಸ್ಟ್ ವೀಕ್ ಅಷ್ಟೇ ಕೆಳಗಡೆ ಮನೆ ಒಂದು ಖಾಲಿ ಇತ್ತು, ಆ ಮನೆಗೂ ಕೂಡ ಇವಾಗ ಬಂದಿದ್ದಾರೆ. ಎಸ್ ನೋಡಿದ್ರಲ್ಲ ಕಂಪ್ಲೀಟ್ ಮನೆ, ನಮ್ಮನೆ ಹೋಮ್ ಟೂರ್ ಹೆಂಗಿದೆ ಏನು ಅಂತ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. PVC ಸ್ಕ್ರೀನ್ ಹಾಕಬೇಕಾದ್ರೆ ಇನ್ನೊಂದು ಮೇಯ್ನು, ನಂತರ ನೀವು ಮಾಡ್ಕೊಬೇಡಿ, ಮಳೆ ಎಲ್ಲ ಬಂದಾಗ ಬಿಡೋಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ಅವ್ರು ಹೇಳಿದರು ಪಾಪ ನಮಗೆ, ತುಂಬ ಜೋರು ಮಳೆ ಬಂದರೆ ಎಲ್ಲ ಬಿಡಬೇಡಿ ನೀವು ಅಂತ. ಯಾಕೆ ಅಂತ ಈಗ ಹತ್ರದಿಂದ ತೋರಿಸ್ತೀನಿ ನೋಡಿ. ಒಂದು ದಿವಸ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಜೋರು ಮಳೆ ಬಂತು, ಬಟ್ ಏನೂ ಆಗಲ್ಲ ಅಂತ ಅಂದ್ಕೊಂಡು ಬಿಟ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು, ಈಗೀಗ ಕಟ್ಟಾಗಿದೆ ನೋಡಿ, ಕಟ್ಟಾಗಿದೆ. ಫ್ರಂಟಿಂದ ತೋರಿಸ್ತೀನಿ. ಅದು ಹಂಗೆ ಬಿಟ್ಟರೆ ಇನ್ನೂ ಹೋಗುತ್ತೆ ಅಂಥೇಳಿ ನಾನು ಗಮ್ ಹಾಕಿ ಕಿತ್ತೋಗ್ದಿರೋ ಥರ ಮಾಡಿದ್ದೀನಿ. ಇನ್ನು ಇದನ್ನೆಲ್ಲ ಆ್ಯಕ್ಚುಲಿ ನಾನು ಯಾವಾಗಲೂ ಓಪನ್ ಮಾಡಿರಲ್ಲ, ಮಾತ್ರ ಮಾಡಿರ್ತೀನಿ. ಯಾಕೆಂದರೆ ಎದುರುಗಡೆ ಸೂರ್ಯನ ಬಾಗಿಲಾಗಿರೋದ್ರಿಂದ ತುಂಬ ಬಿಸಿಲು ಬಿದ್ದು ಹೋಗುತ್ತೆ ಅಂತ ಹೇಳಿ. ಇನ್ನು ಮಿಕ್ಕಿದ್ದೆಲ್ಲ ಅದು ಸ್ವಲ್ಪ ಗಾಳಿ ಬೆಳಕಿಗೆ ಬರಲಿ ಅಂತ ಹೇಳಿ ನಾನು ಹಂಗೆ ಇಟ್ಕೊಂಡಿರ್ತೀನಿ. ಇನ್ನು ನಮ್ಮ ಸೈಟು ಮೆಜರ್ಮೆಂಟ್ ಬಂದು 30-40 ಸೈಟ್ ಆಗಿರುತ್ತೆ. ಹಳ್ಳಿ ಕಡೆ ಎಲ್ಲ ನಿಮಗೆ ಗೊತ್ತಿದೆ ಗೈಸ್, ಸುತ್ತಲೂ 1.5 ಅಡಿ ಬಿಡಲೇಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಇವಾಗ ನಮಗೆ ಏನಂತಾರೆ, ಲೈಸೆನ್ಸ್, ಮನೆ ಕಟ್ಟೋ ಲೈಸೆನ್ಸ್ ಕೊಡಬೇಕಾದ್ರೇ ಅದರಲ್ಲಿ ರೂಲ್ಸ್ ಇರುತ್ತೆ.
ಅಂದರೆ ಒಳಗಡೆ ಇವಾಗ ಇಷ್ಟು ದಿನ ಎಲ್ಲ ಚರಂಡಿ ಮತ್ತು ಬಾತ್ರೂಮ್ ಚೇಂಬರ್ ಎಲ್ಲ ರೋಡಲ್ಲಿ ಇಟ್ಕೊತಾ ಇದ್ವಿ. ಈಗ ಆ ಥರ ಇಲ್ಲ ಹಳ್ಳಿ ಕಡೆ. ಅವ್ರವ್ರ ಸೈಟಲ್ಲೇ ಇಟ್ಕೋಬೇಕು, ಅವ್ರ ಸೈಟ್ ಒಳಗಡೆನೇ ಬರಬೇಕು, ಬಿಟ್ಕೊಂಡಿ ಅಂತಾರೆ. ಇನ್ನು ಸೈಟ್ ಮೆಷರ್ಮೆಂಟು 30-40, ಅದರಲ್ಲಿ ಸುತ್ತಲೂ 1.5 ಅಡಿ ಬಿಟ್ಟು ಕಟ್ಟಿದ್ದೀವಿ. ನಮ್ಮನೆ ಹೋಮ್ ಟೂರ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಬಂದಿರೋದು 4 ಫ್ಲೋರ್ ಮನೆ. ಅಂದರೆ ಗ್ರೌಂಡು ಫಸ್ಟು ಸೆಕೆಂಡು ಅಂತ ತೊಗೊಂಡ್ರೆ 3 ಫ್ಲೋರ್ ಆಗುತ್ತೆ. ಒಟ್ಟಿಗೆ ಹೇಳಬೇಕು ಅನ್ನೋದಾದರೆ 4ನೇ ಫ್ಲೋರು. 4ನೇ ಫ್ಲೋರಲ್ಲಿ ಬಂದರೂ ಬರೀ ಸಿಂಪಲ್ಲಾಗಿ ಒಂದು ರೂಮು, ಅಡುಗೆ ಮನೆ, ಬಚ್ಚಲು ಅಷ್ಟೇ. ಅಟ್ಯಾಚ್ ಬಾತ್ರೂಮ್ ಅದರಲ್ಲಿ ಮಾಡಿಸ್ಕೊಂಡಿರೋದು. ಇನ್ನೆಲ್ಲದ್ರಲ್ಲೂ ಈ ಥರ ಸೇಮ್ ದೊಡ್ಡದಾಗೇ ಇದೆ, ಅಲ್ಲೂ ಅಡುಗೆ ಮನೆ. ಸೊ ನನ್ನ ಇಷ್ಟು ದಿನ ಯಾರ್ಯಾರೆಲ್ಲ ಹೋಮ್ ಟೂರ್ ಮಾಡಿ ಸಿಸ್ಟರ್ ಇನ್ನೊಂದ್ಸಲಿ ಅಂತ ಕೇಳ್ತಿದ್ರು, ಅವ್ರಿಗೆಲ್ಲ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಇನ್ನೊಬ್ಬರು ಸಿಸ್ಟರು ಕೂಡ ಹೇಳ್ತಾಯಿದ್ರು, ಸಿಸ್ಟರ್ ನಿಮ್ಮನೆ ಹೋಮ್ ಟೂರ್ ಮಾಡಿ ಅಂತ. ಆ ಸಿಸ್ಟರ್ಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸತಿ ಕೇಳಿದ್ದೀರಾ, ಬಟ್ ನೀವು ಕೇಳಿದ್ದು ಮಾಡಿದ್ದೀನಿ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕೆ ಅಂತ ಹೇಳಿದ್ರೆ ನಾನು ಮಾಡೋ ವಿಡಿಯೋ ಪ್ರತಿಯೊಂದು ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಹಾಗಾಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.